ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ. ಕುಟುಂಬದ ಮತ್ತೊಂದು ಹೊಸ ದಿನದ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಗೇನಾದರೂ ಹೇಳೋದಿದ್ರೆ ಕೇಳೋದಿದ್ರೆ ಆಯಿತಾ, ಓವರ್ ಆಯಿತು. ನಿಮ್ಗೇನಾದರೂ ಹೇಳೋದಿದ್ರೆ ತಿಳಿಸೋದಿದ್ರೆ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮಗಳನ್ನ ಎತ್ಕೋ ಅಂತ ಹೆಂಡತಿಗೆ ಮಗಳನ್ನ ಕೊಡೋಕ್ಕೆ ಹೋದೆ, ತಗೊಳ್ಳಿಲ್ಲ, ಬೈಯೋಕೆ ಹೋದೆ. ಕೊನೆಗೆ ಬೈಗುಳ ತಿಂದದ್ದು ನಾನೇ. ಹೆಂಡತಿಗೆ ಬೈಯೋ ಸ್ವಲ್ಪ ಅದರ ಪರಿಣಾಮ ಎದುರಿಸೋದು ಭಾಳ ಕಷ್ಟ ಆಯ್ತು. ಒಂದು ಮಾತು ಹೇಳಿದೆ, ಮನೆ ಪೂರ್ತಿ ಸೈಲೆಂಟ್ ಮೋಡ್. ಹೆಂಡತಿಯ ಜೊತೆ ವಾದ ಗೆದ್ದವರು ಭೂಮಿ ಮೇಲೆ ಯಾರಿದ್ದಾರೆ ಹೇಳಿ ತೀರ್ಸಿ, ನೀವೇ ತೀರ್ಸಿ, ಯಾರಿದ್ದಾರೆ. ಬೈಯೋಕ್ಕೆ ಶುರು ಮಾಡಿದೆ. ಕ್ಷಮೆ ಕೇಳೋಕ್ಕೆ ತನೂ ಬಿಡಲಿಲ್ಲ. ಗಂಡನ ಧೈರ್ಯ 5 ನಿಮಿಷ, ಹೆಂಡತಿಯ ಧೈರ್ಯ ಉತ್ತರ ಕೊಡೋದು ಅದಕ್ಕೆ ನಿಮಿಷನೇ ಇಲ್ಲ. ಕಾಮಿಡಿ ಶುರು ಆಗೋದೇ ಒಂದು ಸಣ್ಣ ಜಗಳದಿಂದ. ಆದರೆ ಮಗಳದ್ದು ಆರೈಕೆ ನನ್ನ ಮೊದಲ ಜವಾಬ್ದಾರಿ. ಮಗಳನ್ನು ನೋಡಿಕೊಳ್ಳೋದೇ ನನ್ನ ದೊಡ್ಡ ಒಂದು ಸಂತೋಷ. ಮಗಳ ನಗು ಮತ್ತು ಆರೈಕೆ ನನ್ನ ಜೀವನದ ಅರ್ಥ. ನಮ್ಮ ಮಗಳು ಪ್ರೀತಿಯಿಂದ ಬೆಳೆಸೋದು, ಇದು ನನ್ನ ಹೆಮ್ಮೆ. ಎಂಥದ್ದು ತಿನ್ಬೇಕಂತ ನೋಡೆ. ಅಂಗನವಾಡಿಯಿಂದ ಖುಷಿಯಿಂದ ಮನೆಗೆ ಬಂದರು. ನಮ್ಮ ಪುಟ್ಟ ಕಂದಮ್ಮ ಪುಟ್ಟ ಹೆಜ್ಜೆ ಇಟ್ಕೊಂಡು ಬಂದು ಹೊಸ ಕಲಿಕೆ ಆರಂಭ ಆಗಿದೆ. ಅಂಗನವಾಡಿಯ ಮೊದಲ ಅನುಭವ. ಮಗಳ ಮುಖದಲ್ಲಿ ಸಂತೋಷ, ಆಟ ಪಾಠ, ಊಟ. ಅಂಗನವಾಡಿಯಿಂದ ಬಂದ ಮಗಳ ದಿನ ಇದು ಬಜಿ. ನಮ್ಮ ಮಗಳ ಅಂಗನವಾಡಿ ದಿನದ ಸಿಹಿ ನೆನಪಿಗೆ ಬಜಿ, ಆಮೇಲೆ ಶೇಂಗಾ. ಮನೆಯಿಂದ ಅಂಗನವಾಡಿಗೆ, ಅಂಗನವಾಡಿಯಿಂದ ಮನೆಗೆ ದುಡ್ಡು ಖುಷಿಯ ಪಯಣ. ಅಂಗನವಾಡಿಯಿಂದ ಮನೆಗೆ ಪುಟ್ಟ ಹೆಜ್ಜೆ ಹಾಕಿ ಬಂದು ರಾಜ್ಕುಮಾರಿ. ಪ್ರತಿದಿನ ಹೊಸದನ್ನ ಕಲಿತಾನೆ ಇರ್ತಾಳೆ. ಬೆಳೆಯುತ್ತಿರುವ ನಮ್ಮ ಮಗಳು ಅಂಗನವಾಡಿ ಮುಗಿಸಿ ಮನೆಗೆ ಬಂದ ಮುದ್ದ ನಗುವಿನ ಕ್ಷಣಗಳು ಅಲ್ಲಿ ನೋಡಮ್ಮ. ಹೆಂಡತಿಯ ಮನೆ ಕೆಲಸಕ್ಕೆ ಬಂದರೆ ಕೊನೆಯೇ ಇಲ್ಲ. ಮನೆಯ ನಿಜವಾಗಿ ಹೀರೋಯಿನ್ ಹೆಂಡತಿ. ಮನೆಯ ಅಲ್ಲಿ ನಮ್ಮವ ನಿಂತಾಳ್ರಿ. ಮನೆಯಿಂದ ಪ್ರತಿಯೊಂದು ಮೂಲೆಯಲ್ಲಿ ಹೆಂಡತಿಯ ಕೆಲಸ, ಶ್ರಮ, ಅಡುಗೆ. ಬೆಳಗ್ಗೆಯಿಂದ ರಾತ್ರಿ ತನಕ ಈ ಕಡೆ ಬರ್ಬೇ ಕೆಲಸನೇ ಕೆಲಸ. ಒಬ್ಬ ಗೃಹಿಣಿಯ ದಿನ ಹೇಗಿರುತ್ತೆ ಅಂದರೆ, ಈ ಕಡೆ ಬರ್ರಿ, ಈ ಕಡೆ ಬಂದ್ರೆ ಹೆಂಡತಿಯ ಶ್ರಮ ಇದೆ. ಇವಳು ನಮ್ಮವನೇ. ಮನೆಯ ಕೆಲಸ ಅಂತೂ ಮುಗಿಯೋದಿಲ್ಲ. ಪೂರ್ಣಕಾಲಿಕ ಜವಾಬ್ದಾರಿ ಇವಳು ನಮ್ಮವ್ವ. ಹ್ಯಾಪಿ ಗುಡ್ ಡೇ. ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ಸಂತೋಷವಾಗಿರಿ.